ಬೊಳೆಗಾಂವ್ ರೂಗಿ ಕತರ್ಗ ಸುತ್ತಮುತ್ತಲಿನ ಎಲ್ಲ ರೈತ ಬಂಧುಗಳೇ, ಇವತ್ತಿನ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ನಮ್ಮ ಬಗಲಿ ಸಾಹೇಬರ ನೇತೃತ್ವದಲ್ಲಿ ಇದೇನು ಈ ಭಾಗಕ್ಕೆ ನೀರಾವರಿಯ ಇವತ್ತೇನು ಕೆರೆಗಳಿಗೆ ನೀರು ಬಿಡಬೇಕು ಅಂತ ತಿಳ್ಕೊಂಡು ಏನೋ ಒಂದು ರಸ್ತೆ ತಡೆ ಚಳವಳಿಯನ್ನು ಮಾಡಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತೇನೆ. ಯಾಕಂದ್ರೆ ನೋಡಿ, ಸತತವಾಗಿ ನಾವು 20 ವರ್ಷಗಳ ಬರಗಾಲ, ಇನ್ನೊಂದು ಕಡೆ ಮಹಾಪೂರ, ಇವತ್ತು ನಮ್ಮ ಕುಡ್ಲಿಕ್ಕೆ ನೀರಿಲ್ಲ, ಕೆರೆಗಳೆಲ್ಲ ಬತ್ತಿ ಹೋಗ್ಯಾವ, ನಿಂಬೆ ಗಿಡ ಎಲ್ಲ ಒಣಗೊಂಟವ. ಇವತ್ತು ನಿಜವಾಗಿರ್ತಕ್ಕಂಥ ಪರಿಸ್ಥಿತಿ, ರೈತರ ನೋವುಗಳು ಕೇಳೋರಿಲ್ಲ. ಅಂಥ ಸಂದರ್ಭದಲ್ಲಿ ರೈತರ ಕೂಗನ್ನು ನಾವು ಸರ್ಕಾರಕ್ಕೆ ಮುಡಿಸಲಿಕ್ಕೆ, ಏನು ಬತ್ತಿದ ಕೆರೆಗಳಿಗೆ ನೀರನ್ನು ಬಿಡಿಸಲಿಕ್ಕೆ ನಾವು ಇವತ್ತೇನು ಹೋರಾಟವನ್ನು ಹಮ್ಮಿಕೊಂಡ್ರಿ. ಈ ಹೋರಾಟಕ್ಕೆ ನಾನು ಕೂಡ ಇವತ್ತು ನಾನು ಮೊನ್ನೆ ಬೆಂಗಳೂರದಾಗಿದ್ದ, ನಮ್ಮ ಬಸವಣ್ಣವರು ಫೋನ್ ಹಚ್ಚಿದ್ರು, ಹಿಂಗೆ ನಾವು ಬರ್ತಾರೆ ಚಟ್ಟೊತ್ತಿದ್ದು ಬಂದು ರೈತರ ಪರವಾಗಿ ಹೋರಾಟ ಮಾಡೋಣ ಅಂತ ತಗೊಂಡು ನಮ್ಮ ಬಗಲಿ ಸಾಹೇಬ್ರು ಮಾತಾಡಿದ್ರು. ನನಗೆ ನಮ್ಮ ನಾಗೇಶಣ್ಣವ್ರು ಕೂಡ ಮಾತಾಡಿದ್ರು. ಇವತ್ತು ಇಲ್ಲಿ ಒಂದು ರಸ್ತೆ ತಡೆ ಚಳವಳಿ ಮೂಲಕ ಇವತ್ತು ನಾವು ಜಿಲ್ಲೆಗೆ ರಾಜ್ಯಕ್ಕೆ ಸಂದೇಶವನ್ನು ಕೊಡಬೇಕು. ಇವತ್ತು ಯಾಕಂದ್ರೆ ನೋಡಿ, ಆ ಕಡೆ ಒಂದು ಕಡೆ ಮಳೆ ಆಗಿ ಇವತ್ತೆಲ್ಲ ಹಳ್ಕೊಳ್ಳೋ ಇರ್ಲತ್ತವ, ನಮಗೆ ಮಳೆನೂ ಇಲ್ಲ, ಈ ಕಡೆ ಕೆರೆಗಳು ನೀರಿಲ್ಲ. ಯಾಕಂದ್ರೆ ಆಲೆಮಟ್ಟಿ TMC ಒಳಗೆ ಏನೋ ನಮಗೆ 7 TMC ನೀರದು. ಇವತ್ತು ಅಫಜಲ್ಪುರದಲ್ಲಿ ಸತ್ಯಾಗ್ರಹ ಮಾಡಿದ್ರು ಶಿವಕುಮಾರ್ ನಾಟಿಕರ್ ಅಂತೇಳಿ. ಇವತ್ತು 1 TMC ನೀರನ್ನು ಇವತ್ತೆಲ್ಲ ನಮ್ಮ ಈ ಭಾಗದ ಸುತ್ತಮುತ್ತ ಶಾಸಕರು ಮಂತ್ರಿಗಳು ಕೂಡಿ ಒತ್ತಾಯ ಮಾಡೋದಕ್ಕೆ 15 ದಿನ ಇವತ್ತು ಖಾಲಿ ಹಂಚಿನಾಳ ಮೂಲಕ ಇವತ್ತು ನೀರನ್ನು ಬಿಟ್ಟರು. ಇವತ್ತು ನಾವು ಏನು ಪಾಪ ಮಾಡಿದೆವು. ಇವತ್ತು ಮೊನ್ನೆ ತಾನೇ ಇವತ್ತು ಈ ಬಹುತೇಕ ತಿರುಗುದಿ ಬ್ಯಾಂಕ್ ಚಾನಲ್ ಮೂಲಕ ಏನು ಇವತ್ತು ಅಕ್ಸಾಳ ಬಸಾಳ ಇವತ್ತೇನು ಹಂಚಿಗೆ ಮಾರು ಬರ್ತಕ್ಕಂಥ ಕೆರೆಗಳು ತುಂಬಿದ್ರು. ಇವತ್ತು ಏನು ಮುಳವಾಡ ಕೃಷ್ಣ ಮಾಲ್ಯ ಕಾಲುವೆಗೆ ನೀರು ಬಿಟ್ಟರು. ಇವತ್ತು ನಾವು ಲೋಣಿತಾನ ಇವತ್ತು ನೀರು ಹೋಯ್ತು. ಇವತ್ತು ಮಧ್ಯದಲ್ಲಿರ್ತಕ್ಕಂಥ ರೈತರು ಯಾವ ಪಾಪ ಮಾಡಿದೆವು ಅಂತಕ್ಕಂಥ ನೋವುಗಳನ್ನು ನಾವು ಸರ್ಕಾರಕ್ಕೆ ಜನಪ್ರತಿನಿಧಿ ಹೇಳಬೇಕಾಗ್ತದೆ. ಯಾಕಂದ್ರೆ ಇಲ್ಲೇ ನಾವು ರೈತರು ಇಲ್ಲೇನು ರೈತರ ಕೂಗು ಕಾಣಿಸಲೇನು. ಇವತ್ತು ನಮಗೇನು ಒಂದು ಬೇಡ 1 TMC ನೀರು ಬಿಟ್ಟರೆ ಅಂದರೆ ಇಂಡಿ ತಾಲೂಕು ಸಂಪೂರ್ಣವಾಗಿ ಇವತ್ತಿನ 7 TMC ನೀರು ಆಲಿಮಟ್ಟಿ ಒಳಗಿನ 6 TMC ಇವತ್ತು ನೀರು ಕೆಡ್ಡದ ನೀರು ಬಿಟ್ಟು 7 TMC ನೀರು 1 TMC ನೀರು ಬಿಟ್ಟು ಅಂದರೆ ಇವತ್ತು ನಾವೆಲ್ಲ ತರವಲಗ, ಹತ್ನಾಳ, ರಾಜನಾಳ, ಇವತ್ತು ಸಂಬಂಧಪಟ್ಟಂಥ ನಿಂಬಾಳ ಇವತ್ತೆಲ್ಲ ಕೆರೆಗಳು 1 TMC ಒಳಗೆ ನೀರು ತುಂಬ್ತಾವೆ. ಕೊಟ್ನಾಳ ಇವೆಲ್ಲ ನೀರುಗಳು ತುಂಬ್ತಾವೆ. ಆದರೆ ಇವತ್ತು ರಾಜಕೀಯ ಉದ್ದೇಶದಿಂದ ಏನೋ ಗೊತ್ತಿಲ್ಲ, ಆದರೆ ಇವತ್ತು ರೈತರ ನೋವುಗಳು ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ಬಂದೀನಿ. ಇವತ್ತು ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇವತ್ತು ನಮ್ಮ ರೈತರ ಜೊತೆ ಸಹನೆ ಮಾಡಬೇಡ್ರಿ. ನಾವೇ ನಮ್ಮ ಹೊಲಗಳಿಗೆ ಕೇಳಾಗತ್ತಿಲ್ಲ. ಇವತ್ತು ದನಕರುಗಳಿಗೆಲ್ಲ ಇವತ್ತು ದನಕರುಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ಇವತ್ತೇನು ಟ್ಯಾಂಕರ್ ಮೂಲಕ ನೀರು ಪರಿಸ್ಥಿತಿ ಬಂದದ. ಇವತ್ತೇನು 10,000 ರೂಪಾಯಿ ಒಂದು ನಿಂಬೆ ಪರಿಹಾರ, ಒಂದು ನಿಂಬೆ ಒಣಗೋದಕ್ಕೆ ಪರಿಹಾರ ಕೊಡುತ್ತೆ, ಅದನ್ನೂ ಕೂಡ ಇವತ್ತಿಲ್ಲ. ಇವತ್ತು ಎಷ್ಟೋ ಜನ ನಿಂಬೆ ಗಿಡ ತೆಗಿಲತ್ತಾರ, ದ್ರಾಕ್ಷಿ ತೆಗಿಲತ್ತಾರ, ದಾಳಿಂಬ್ರಿ ಇವತ್ತೆಲ್ಲ ತೆಗಿಯುವಂಥ ಪರಿಸ್ಥಿತಿ ಬಂದದ. ಅದಕ್ಕಾಗಿ ನಾನು ರೈತರಿಗೆ ಈ ಮೂಲಕ ಒತ್ತಾಯ ಮಾಡಲಿಕ್ಕೆ ನಾವೆಲ್ಲ ರಸ್ತೆ ತಡೆ ಚಳವಳಿ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದೆವು. ತಾವೆಲ್ಲ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ, ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ನಾವು ಮಾಡಬೇಕಾಗ್ತದೆ. ಇವತ್ತು ನಾವು ಕೇಳಿಲ್ಲ ಅಂದ್ರೆ ಇವತ್ತು ನಮ್ಮ ನೋವುಗಳನ್ನು ಕೇಳೋರಿಲ್ಲ. ಇದಕ್ಕಾಗಿ ನಾವು ಕೇಳಕ್ಕೊಂದು ರಸ್ತೆ ತಡೆ ಚಳವಳಿ ಮೂಲಕ ಇವತ್ತು ನನಗೆ ಆಗಲೇ ಒಬ್ಬ ಇಂಟೆಲಿಜೆನ್ಸ್ ಪೊಲೀಸ್ ಅಧಿಕಾರಿಗಳು, ನೀವು ಬರ್ತೀರಿ, ರೈತರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ನಾನು ಬರ್ತೀನಿ, ರೈತರ ಕಾಲಕ್ಕೆ ನಾನು ಜೀವನ ಮುಡಿಬಿಟ್ಟಿನಿ, ರೈತರ ಕಾಲಕ್ಕೆ ನಾನು ಹೋರಾಟ ಮಾಡ್ತೀನಿ, ನಾನು ಇವತ್ತು ಬಂದೇ ಬರ್ತೀನಿ, ರೈತರ ಹೋರಾಟ ಇವತ್ತೆಲ್ಲ ರೈತರು ಬರ್ತಾರತ್ ನಾ ಇವತ್ತು ಅವ್ರಿಗೆ ಹೇಳಿಬಿಟ್ಟೆ. ಯಾಕಂದ್ರೆ ನಾವು ಇಲ್ಲಿ ಬಹುತೇಕವಾಗಿ ನೋಡಿ, ಗುತ್ತಿ ಬಸವಣ್ಣ ಇವತ್ತು ನೀರು ಯಾಕೆ ಕಾಲುವೆಗೆ ನೀರು ಬಲ್ಲ. ಇವತ್ತು ನಾವೆಲ್ಲ ಕಳೆದ 2023 ಮುಂಚೆ ನಾವು ಬಗಲಿ ಸಾಹೇಬರು 46 ದಿನಗಳ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡಿದೆವು. ಗುತ್ತಿ ಬಸವಣ್ಣ ಕಾಲು ಬರಬೇಕು, ತಿರುಗುದಿ ಬ್ಯಾಂಕ್ ಕೆಲ ನೀರು ಬಿಡಬೇಕು ಅಂತೇಳಿ ಎಲ್ಲ ಹಳ್ಳಕೊಳ್ಳಿಗೆ ನೀರನ್ನು ಹರಿಸ್ಬೇಕು ಅಂತ ತಿಳ್ಕೊಂಡು ಹೋರಾಟವನ್ನು ಮಾಡ್ದಕ್ಕಾರ ಇವತ್ತು ಎಲ್ಲಿಗೆ ಬರ್ತಂದ್ರೆ ನಮ್ಮ ಹಂಚಿಗೆ ದಾಟಿ ಚಿಕ್ಕದೊಂದು ತನ ನೀರು ಹೋಯ್ತಾರೆ. ಗುತ್ತಿ ಬಸವಣ್ಣ ಕೆಲವು ಜನ ಮುಚ್ಚೇ ಬಿಡ್ರಿ, ಇದೇನು ಮಾಡ್ತೀರಿ ಅಂತಿದ್ರು. ಇವತ್ತು ರೈತರು ಸರ್ಕಾರ ಮನಸ್ಸು ಮಾಡ್ತಂದ್ರೆ ಏನೂ ಸಂಬಂಧ ಇಲ್ಲ, ಎಲ್ಲಿ ಬೇಕಾದ್ರೆ ನೀರು ಹರಿಸ್ತದೆ. ಆದರೆ ಇಚ್ಛಾಶಕ್ತಿ ಕೊರತೆ ಅದ, ರೈತರಿಗೆ ಬೆಳೆಸೋದು ಏನಾಗ್ತದೆ ಅಂತಕ್ಕಂಥ ಒಂದು ವಿಚಾರದ. ಅದಕ್ಕಾಗಿ ಇವತ್ತು ನಾವು ಕಷ್ಟದಲ್ಲಿರ್ತಕ್ಕಂಥ ರೈತರ ಪರವಾಗಿ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೆವು, ರೈತರ ಪರವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ಬಂದಿದ್ದೆವು. ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ತಾವೆಲ್ಲ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ. ಯಾಕಂದ್ರೆ ನಮ್ಮ ಮ್ಯಾಗ ಭಾಳದವ್ರು ಕೇಸ 46 ದಿನ ಹೋರಾಟ ಮಾಡೋಕೆ, ಹಾವೇ ಬಂದ್ ಮಾಡೋಕೆ 156 ಮಂದಿ ಏನೋ ನಮ್ಮ ಕೇಸ್ ಅದಾವ, ಕೆಲವೊಂದು ಜಾಮೀನಿಲ್ಲ. ಅದು ಒಂದು ಕಾನೂನು ಬದ್ಧವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ನಮ್ಮ ಇವತ್ತು ನಾವು ಬರೆದು ಕೊಟ್ಟಿದ್ದೀವಿ ಆ ಪ್ರಕಾರ, ಇಲ್ಲಾಂದ್ರೆ ನಮಗೆ ಇವತ್ತು ತೊಂದರೆ ಆಗ್ತದೆ. ಇವತ್ತು ನೋಡಿ ನಾವು ಇನ್ನೂ 7 ಜನ ಇನ್ನೂ ಜಾಮೀನು ಸಿಕ್ಕಿಲ್ಲ. ಇವತ್ತು ನಮ್ಗೆ ಕೂಡ ಅವರು ಏನು ಮಾಡಲ್ಲ, ಬರೀ ಹಿಂದೆ ಕೂತಾಯ್ತು ರೀ ಅಂತ ತಿಳ್ಕೊಂಡು ಹಿಂದಾಡೆ ಮೇನ್ ಇವತ್ತು ಕೇಸ್ ಹಾಕ್ತಾರೆ. ನಾವು ಕೋರ್ಟಿಗೆ ನಾಳೆ ನೋಟಿಸ್ ಬಂದಬೇಕು. ಅದು ಕಾನೂನು ಬದ್ಧದ ಅಡಿಯಲ್ಲಿ ನಾವು ಇವತ್ತು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ತಹಸೀಲ್ದಾರ್ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ ಕರೆಸಿ ಇವತ್ತು KBJ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಕೊಟ್ಟರು ಸುದ್ದಕ್ಕೆ ಇವತ್ತು ಅವರು ಕೇಸ ಒಮ್ಮೆ ವಿದ್ಯುತ್ ತಡೆ ಮಾಡಿದ್ರು, ಕರೆಂಟ್ ಇಲ್ಲ, ಅನೇಕ ನಮ್ಮಾಗಿರ್ತಾವೆ ಕಾನೂನು ಯಥೋಟಿಯಲ್ಲಿ
ನಾವತ್ತು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವೆಲ್ಲ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇದೇನು ನಾವು ಆಸ್ತಿ ಕೇಳಿ ಅದು ಕೇಳತ್ತಿಲ್ಲ, ನಮ್ಮ ನೀರು ಕೊಡ್ರಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೆವು. ಅದಕ್ಕೆ ನಾವೆಲ್ಲ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ನೀವು ಕೂಡಿ ಇವತ್ತು ಮಾಡೋಣ. ಸಂಬಂಧಪಟ್ಟ ಅಧಿಕಾರಿಗೆ ಎಚ್ಚರಿಕೆ ಕೊಡೋಣ. ಒಂದು ವೇಳೆ ನಮಗೆ ನೀರು ಬಿಡದೇ ಇದ್ದರೆ ಇವತ್ತು ಏನು 7 TMC ನೀರು ಅದ, 1 TMC ಇವತ್ತು ನಮ್ಮ ಕೆರೆಗಳಿಗೆ ಎಲ್ಲ ಕೆರೆಗಳಿಗೆ ನೀರು ಬಿಡದೇ ಇದ್ದರೆ ನಾವು ಇವತ್ತು ಏನು ಅಮಾನ ಸತ್ಯಾಗ್ರಹ ಮಾಡ್ತೇವೆ, ಏನು ರಸ್ತೆ ತಡೆ ಮಾಡ್ತೇವೆ, ಏನು ಹಾವೇ ಬಂದ್ ಮಾಡ್ತೇವಕ್ಕಂಥ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮೂಲಕ ನಾವು ಹೇಳ್ತೇನೆ. ಒಂದು ರೈತರ ಒಂದು ದೊಡ್ಡ ಹೋರಾಟವನ್ನು ಇವತ್ತು ನೀವು ಇದು ಮಾಡಿಕೊಡದೆ ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟವನ್ನಕ್ಕೆ ಇವತ್ತು ನಮಗೆ ನೀರನ್ನು ಬಿಡಬೇಕು, ನಮ್ಮ ಹಕ್ಕನ್ನು ನಮಗೆ ಕೇಳೋಕ್ಕೆ ಇವತ್ತು ನಾವು ಬಂದಿದ್ದೆವು. ಅದಕ್ಕಾಗಿ ತಾವೆಲ್ಲ ಶಾಂತ ರೀತಿಯಿಂದ ಇವೆಲ್ಲ ಕಷ್ಟ ಎಲ್ಲ ಬಂದಿರಿ. ಇವತ್ತು ನಿಂಬೆ ಗಿಡ ಎಲ್ಲ ಒಣಗ್ಲಾಗತ್ತವ, ನೀರಿಲ್ಲ. ಇವತ್ತು ಎಲ್ಲೋ ಟ್ಯಾಂಕರ್ ಮೂಲಕ ತಂದ್ರೆ ಕೂಡ ಇವತ್ತು 200 ರೂಪಾಯಿ ಟ್ಯಾಂಕರ್ದವರು ತುಂಬಲಿಕ್ಕೆ ತೊಗೋತಾರೆ, 600 ಹಾಕ್ಲಿಕ್ಕೆ ತೊಗೋತಾರೆ. ಇವತ್ತೆಲ್ಲ ಕಷ್ಟ ಜೀವನದಲ್ಲಿ ನೀವು ಇದ್ದೆವು. ಇವತ್ತು ಶ್ರೀಮಂತರ ಮಕ್ಕಳು ಯಾರೂ ಬಂದಿಲ್ಲ, ಅವ್ರ ಕಷ್ಟ ಗೊತ್ತಿಲ್ಲ, ಅಂಥ ನೋವು ಕೇಳೋರಿಲ್ಲ. ಅದಕ್ಕಾಗಿ ನಿಮ್ಮ ನೋವುಗಳನ್ನು ಸ್ಪಂದನೆ ಮಾಡಲಿಕ್ಕೆ ಇವತ್ತು ನಾವು ರಸ್ತೆ ತಡೆ ಚಳವಳಿ ಮಾಡಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತೆಲ್ಲ ಸುತ್ತಮುತ್ತಲಿಂದ ಎಲ್ಲ ಅಣ್ಣ ತಮ್ಮಂದಿರು ರೈತ ಬಂಧುಗಳು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟವನ್ನು ನೀವು ಕೂಡಿ ಇವತ್ತು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಎಷ್ಟು ಟೈಮ್ ಇದೆ?